ಕಲ್ಯಾಣ್ ಈ ಸಮಾಜದ ಒಂದು ಸಮಸ್ತ ನಾಯಕತ್ವದ ಮೇರುವಾಗಿ ನಮ್ಗೆ ಕಾಣುತ್ತೆ. ಇಂಥ ಪವನ್ ಕಲ್ಯಾಣ್ ಸೌಜನ್ಯದ ಸಾಕಾರ ಮೂರ್ತಿಯೂ ಹೌದು. ಪವನ್ ಕಲ್ಯಾಣ್ ಅವತ್ತು ಕನ್ನಡದ ಮೇಲಿನ ಒಂದು ಪ್ರೀತಿಯನ್ನ, ಗೌರವವನ್ನು, ಆಸಕ್ತಿಯನ್ನ ಅವರು ಎಷ್ಟು ಚೆನ್ನಾಗಿ ನಿಭಾಯಿಸಿದ್ರು ಅಂದ್ರೆ ಅದಕ್ಕೆ ಇನ್ಯಾವುದೇ ಶಬ್ದಗಳು ಇಲ್ಲ ಅದನ್ನ ಹೊಗಳಲಿಕ್ಕೆ. ನಮ್ಮ ಇಡೀದಾದಂತ ಕರ್ನಾಟಕದ ಕನ್ನಡ ಚಿತ್ರರಂಗದ ಸೋ ಕಾಲ್ಡ್ ಹೀರೋಗಳು, ಎಷ್ಟೋ ಕಲಾವಿದರು, ಮುಖ್ಯವಾಗಿ ನಟಿಯರು, ಕಲಾವಿದೆಯರು ಪವನ್ ಕಲ್ಯಾಣನನ್ನ ನೋಡಿ ನಿಜವಾಗೂ ಅವರು ಕಲಿಬೇಕಾದದ್ದು. ಸಾರ್ವಜನಿಕವಾಗಿ ಕನ್ನಡ ಮಾತಾಡ್ಬಿಟ್ರೆ ನಮ್ದೆಲ್ಲೋ ಪ್ರಿಸ್ಟೇಜಿಗೆ ಬಹಳ ಕಡಿಮೆ ಆಗತ್ತೆ ಅನ್ನುವಂತ ಒಂದು ಭ್ರಮೆ, ಇವೆಲ್ಲದರ ವಾಸ್ತವವನ್ನ ಕನ್ನಡದ ನೆಲದಲ್ಲೇ ನಾವು ನೋಡ್ತಾ ಇದ್ದೇವೆ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಒಂದು ಅತ್ಯಂತ ವಿಸ್ಮಯದ ಸಂಗತಿ, ಅತ್ಯಂತ ಸಂಭ್ರಮದ ಸಂಗತಿ, ಅತ್ಯಂತ ಖುಷಿಯಾದಂಥ ಒಂದು ಕ್ಷಣಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಈಚೆಗೆ SBI ಮ್ಯಾನೇಜರ್ ಒಬ್ರು ಮಹಿಳೆ ಕನ್ನಡದಲ್ಲಿ ಮಾತನಾಡುವುದಿಲ್ಲ, ನಾನು ಕನ್ನಡದಲ್ಲಿ ಮಾತನಾಡುವುದೇ ಇಲ್ಲ, ಏನ್ ಮಾಡ್ತೀರಿ ನೀವು, ಏನ್ ಕಿತ್ಕೊಳ್ತೀರಿ ಅನ್ನುವ ರೀತಿಯಲ್ಲಿ ಆವಾಜ್ ಹಾಕಿದ್ದಕ್ಕೆ ಬಹಳ ದೊಡ್ಡ ಗಲಾಟೆ ಆಯಿತು. ನಾವು ಕೂಡ ವಿಡಿಯೋ ಮಾಡಿದೆವು. ಕರ್ನಾಟಕದ ರಕ್ಷಣಾ ವೇದಿಕೆ ಪ್ರತಿಭಟನೆಯನ್ನ ಮಾಡಿತ್ತು. ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ಮಾಡಿ ಇದನ್ನು ಖಂಡಿಸಿದ್ರು. ಎಲ್ಲ ರೀತಿಯದ್ದು ಆಯಿತು, ಅವರನ್ನ ಎತ್ತಂಗಡಿ ಮಾಡಿಯೂ ಆಯಿತು. ಈ ತರದ ಒಂದು ಪರಿಸ್ಥಿತಿಯಲ್ಲಿ ಉತ್ತರ ಭಾರತೀಯರ ಒಂದು ದರ್ಪ, ದಾಷ್ಟ್ಯ, ಹಿಂದಿಯ ಹೇರಿಕೆ, ಕನ್ನಡದ ಕುಲಗೆಡುವಿಕೆ, ಕನ್ನಡದಲ್ಲೇ, ಕನ್ನಡ ನಾಡಿನಲ್ಲೇ ಕನ್ನಡಕ್ಕೆ ಮಾನ್ಯತೆ ಸಿಗದೇ ಇರುವಂತ ಒಂದು ಪರಿಸ್ಥಿತಿಯನ್ನ ಬೆಂಗಳೂರು ಮಹಾನಗರದಲ್ಲಿ ನಾವು ನೋಡ್ತಾ ಇದ್ದೇವೆ. ನಮ್ಮ ಸೆಲೆಬ್ರಿಟಿಗಳು, ನಮ್ಮ ಸಾಹಿತಿಗಳು ಅಥವಾ ನಮ್ಮ ಸಾಂಸ್ಕೃತಿಕ ಅಧ್ವೈರ್ಯವನ್ನ ವಹಿಸಿಕೊಂಡವರು ಕೂಡ ಕನ್ನಡದ ಮೇಲೆ ಅಂಥ ಒಂದು ಹೇಳುವಂತ ಪ್ರೀತಿ, ವಿಶ್ವಾಸ, ಗೌರವ, ಆಡು ಭಾಷೆಯಲ್ಲಿ, ಬಳಕೆ ಭಾಷೆಯಲ್ಲಿ ಕನ್ನಡವನ್ನೇ ಮಾತಾಡಬೇಕು ಅನ್ನುವಂಥ ಒಂದು ತನವನ್ನ 100% ಹೊಂದಬೇಕಾಗಿತ್ತು. ಆದರೆ ಅಲ್ಲಿಯೂ ಕೂಡ ನಮಗೆ ನೋವನ್ನ ಅಥವಾ ಯಾಕೆ ಹೀಗೆ, ನಮ್ಮ ಭಾಷೆಗೆ ಯಾಕೆ ಈ ರೀತಿಯ ಒಂದು ಕಂಟಕ ಆಗಾಗ ಸಿದ್ಧಿಸ್ತದೆ ಅನ್ನುವಂಥ ಮಾತುಗಳನ್ನು ಆಡಬೇಕಾಗಿ ಬರುತ್ತೆ. ನಮ್ಮ ರೇಡಿಯೋ ಜಾಕಿಗಳಾಗ್ಬೋದು, ನಮ್ಮ ಸಿನಿಮಾದ ಸೆಲೆಬ್ರಿಟಿಗಳಾಗ್ಬೋದು, ಅಥವಾ ನಮ್ಮ ಬಹುತೇಕ ಕಾರ್ಯಕ್ರಮವನ್ನ ನಿರ್ವಹಿಸುವವರಾಗ್ಬೋದು, ಅಲ್ಲಲ್ಲಿ ಶುದ್ಧ ಕನ್ನಡವನ್ನ, ಕನ್ನಡಕ್ಕೆ ಒಂದು ನಲ್ಮೆಯನ್ನ, ಮೇಲ್ಮೆಯನ್ನ, ಗೇಯ್ಮೆಯನ್ನ ತರುವಂಥ ನಿರೂಪಕರು ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಇವತ್ತಿನ ಒಟ್ಟು ಕಂಗ್ಲೀಷ್ ಯುಗದಲ್ಲಿ, ಆಧುನಿಕತೆಯ ಅಬ್ಬರದಲ್ಲಿ ಬೆಂಗಳೂರಿನಂಥ ರಾಜಧಾನಿಯಲ್ಲೇ ಕನ್ನಡವನ್ನು ನಾವು ಹುಡುಕಬೇಕಾಗಿದೆ. ಅಂಥ ಒಂದು ದೌರ್ಭಾಗ್ಯದ ದುರ್ಬರ ಪರಿಸ್ಥಿತಿಯಲ್ಲಿ ಪವನ್ ಕಲ್ಯಾಣ್ ಬುಧವಾರ ದಿನ ವಿಧಾನಸೌಧದ ಎದುರು ಕುಮ್ಕಿ ಆನೆಗಳ ಹಸ್ತಾಂತರದ ಕಾರ್ಯಕ್ರಮಕ್ಕೆ ಬಂದಿದ್ರು. ಪವನ್ ಕಲ್ಯಾಣ್ ಒಬ್ಬ ಅದ್ಭುತವಾದಂಥ ಕಲಾವಿದ, ಚಿಂತಕ, ದೇಶಿಕ, ರಾಷ್ಟ್ರಭಕ್ತ, ವೈಚಾರಿಕವಾದಂಥ ಒಂದು ಹಿನ್ನೆಲೆಯನ್ನ ಉಳ್ಳವರು, ಈ ದೇಶದ ಸಂಸ್ಕೃತಿಯನ್ನ ಬಹಳ ಪ್ರಬಲವಾಗಿ ಅಧ್ಯಯನ ಮಾಡಿದವರು, ಅದನ್ನು ಅನುಸರಿಸುವವರು, ಅದರೊಟ್ಟಿಗೆ ಅನುಸಂಧಾನ ಮಾಡುವವರು, ಮತ್ತೆ ತನ್ನದೇ ಆದಂಥ ಒಂದು ಶಿಸ್ತು, ಸಂಯಮ, ಬದುಕು ಇವೆಲ್ಲವನ್ನ ಕಟ್ಟಿಕೊಂಡಂಥ ಜನಸೇನಾದ ನಾಯಕ, ಇವತ್ತು ಜನಪ್ರಿಯವಾದಂಥ ಆಂಧ್ರದ ಉಪಮುಖ್ಯಮಂತ್ರಿ. ಭಾರತ, ಭಾರತೀಯತೆ, ಸನಾತನತೆ, ಹಿಂದುತ್ವ ಅಂತ ಬಂದಾಗ ಇಡೀ ದೇಶವೇ ರೋಮಾಂಚನಗೊಳ್ಳುವ ರೀತಿಯಲ್ಲಿ ಅವರು ಸ್ಪಂದಿಸ್ತಾರೆ, ಪ್ರತಿಕ್ರಿಯಿಸ್ತಾರೆ. ಯಾವುದೇ ಮುಲಾಜು ಇಲಾಜು ಯಾವುದು ಇಲ್ಲದೇನೆ ನೇರವಾಗಿ ಎಲ್ಲವನ್ನು ಖಂಡಿಸ್ತಾರೆ. ಅದೇ ರೀತಿ ಬದುಕ್ತಾರೆ ಕೂಡ. ಮತ್ತೆ ಒಬ್ಬ ರಾಜಕಾರಣಿಯಾಗಿ ಅವರು ಏನು ಸ್ಥಿತ್ಯಂತರಗೊಂಡ ನಂತರವೂ ಕೂಡ ಆ ಜನಾನುರಾಗ, ಆ ಸಹಜತೆ, ಮತ್ತೆ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನು ಕೂಡ ತನ್ನ ಮೈ ಮೇಲೆ ಎಳೆದುಕೊಂಡು
ಅದಕ್ಕೆ ಸರಿಯಾದ ರೀತಿಯಲ್ಲಿ ಪರಿಹಾರವನ್ನು ಮತ್ತು ಪ್ರತಿಕ್ರಿಯೆಯನ್ನು ಮತ್ತು ಪ್ರತಿಸ್ಪಂದನವನ್ನು ಮಾಡುವಂತ ಒಂದು ಸಂವೇದನಾಶೀಲತೆಯನ್ನು ಕೂಡ ಇವತ್ತು ಉಳಿಸಿಕೊಂಡಿದ್ದಾರೆ ಅವರು. ಒಬ್ಬ ಕಲಾವಿದರಾಗಿ ಚಿತ್ರರಂಗದಿಂದ ಸಿನಿಮಾ ರಂಗಕ್ಕಿಂದ ರಾಜಕೀಯಕ್ಕೆ ಬಂದಂತ ಬಹಳಷ್ಟು ಜನರನ್ನ ನಾವು ಕನ್ನಡ ನಾಡಿನಲ್ಲೂ ನೋಡಿದ್ದೇವೆ. ಅವರ ಅವತಾರಗಳನ್ನು ಗಮನಿಸಿದ್ದೇವೆ. ಜನ ಪರವಾದಂತ ಜನಸ್ಪಂದಿಯಾದಂತ ಎಷ್ಟು ಕಾರ್ಯಕ್ರಮವನ್ನು ಅವರು ಮಾಡಿದ್ದಾರೆ, ಅಥವಾ ವೈಯಕ್ತಿಕವಾದಂತ ಬದುಕಿಗೆ, ವೈಯಕ್ತಿಕವಾದ ಬದುಕಿನ ಭವಿಷ್ಯಕ್ಕೆ, ತಲೆಮಾರುಗಳಿಗೆ ಅದಕ್ಕೆ ಹೆಚ್ಚು ಬೆಲೆಯನ್ನ ಕೊಟ್ಟು ಆಸ್ಥೆಯನ್ನು ವಹಿಸಿ ಅವರು ಏನೇನೆಲ್ಲ ಮಾಡಿದ್ದಾರೆ ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಆ ಎಲ್ಲದರ ಮಧ್ಯೆ ಪವನ್ ಕಲ್ಯಾಣ್ ಭವಿಷ್ಯದ ನಾಯಕನಾಗಿ ಕಾಣ್ತಾನೆ. ಪವನ್ ಕಲ್ಯಾಣ್ ಈ ಸಮಾಜದ ಒಂದು ಸಮಸ್ತ ನಾಯಕತ್ವದ ಮೇರುವಾಗಿ ನಮಗೆ ಕಾಣಿಸ್ತಾರೆ. ಇಂಥ ಪವನ್ ಕಲ್ಯಾಣ್ ಸೌಜನ್ಯದ ಸಾಕಾರ ಮೂರ್ತಿಯೂ ಹೌದು. ಬಹಳಷ್ಟು ಅವರನ್ನ ಹತ್ತಿರದಿಂದ ಮತ್ತು ಬಹಳ ಕೀನಾಗಿ ಅಬ್ಸರ್ವ್ ಮಾಡಿ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಇಂಥ ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದಲ್ಲಿ ಕಾಡಾನೆ ಮತ್ತು ಮಾನವ ಸಂಘರ್ಷ ಅತ್ಯಂತ ತಾರಕಕ್ಕೆ ಹೋಗಿದೆ. ಕಳೆದ ವರ್ಷ ಆಗಸ್ಟ್ನಲ್ಲಿ ಅವರು ನಮ್ಮ ಸಿದ್ದರಾಮಯ್ಯನವರ ಹತ್ರ ತರಬೇತಿ ಹೊಂದಿದ ಒಂದು ಕುಮ್ಕಿ ಆನೆಗಳನ್ನ ನಮಗೆ ಕೊಟ್ರೆ ನಾವು ಈ ಕಾಡಾನೆಯ ಪುಂಡಾನೆಗಳನ್ನ ಹಿಡಿಯುವ ಕೆಲಸವನ್ನ ಮಾಡಿ ಅಲ್ಲಿ ಮಾನವ ಸಂಪತ್ತಿನ ಮೇಲೆ ಏನು ದಾಳಿ ಆಗ್ತಾ ಇದೆ ಅದನ್ನ ನಾವು ತಹಬಂದಿಗೆ ತರಬಹುದು ಅನ್ನುವಂಥ ಒಂದು ಯೋಜನೆಯನ್ನ ಅಹವಾಲನ್ನ ಎದುರಿಟ್ಟಿದ್ರು. ಅದಕ್ಕೆ ಕರ್ನಾಟಕ ಅತ್ಯಂತ ಜತನದಿಂದ ಸ್ಪಂದಿಸಿ 4 ಆನೆಗಳಿಗೆ ಸರಿಯಾದ ತರಬೇತಿಯನ್ನ ಕೊಟ್ಟು ಕುಮ್ಕಿ ಆನೆಯನ್ನ ಇವತ್ತು ಆಂಧ್ರ ಪ್ರದೇಶದ ಜನ ಒಂದು ಪ್ರದೇಶಕ್ಕೆ, ಅಲ್ಲಿಯ ರೈತರಿಗೆ ಕಾಡಾನೆಯಿಂದ ಆಗುವ ತೊಂದರೆಗಳಿಂದ ಅದನ್ನ ರಕ್ಷಿಸುವಂತ ಕೆಲಸಕ್ಕೆ ನಮ್ಮ ಆನೆಗಳನ್ನ ಕೊಡುವಂತ ಒಂದು ಕಾರ್ಯಕ್ರಮ, ಹಸ್ತಾಂತರದ ಕಾರ್ಯಕ್ರಮ. ಬಹಳ ದಿಢೀರಾಗಿ ಈ ಕಾರ್ಯಕ್ರಮ ಬಹುಶಃ ಏರ್ಪಾಟಾಗಿದೆ ಅಂತ ಅಂದ್ಕೊಳ್ತೇನೆ. ಯಾಕೆಂತಂದ್ರೆ ಕರ್ನಾಟಕದ ರಾಜಧಾನಿ ಅಕಾಲಿಕ ಮಳೆಯಿಂದ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಂತ ಸಂದರ್ಭದಲ್ಲಿ ಕೂಡ ಈ ಕಾರ್ಯಕ್ರಮವನ್ನ ಮಾಡಿ ವಿದ್ಯುಕ್ತವಾಗಿ ಆನೆಯನ್ನ ಹಸ್ತಾಂತರಿಸಿದ್ದು ಅವತ್ತಿನ ವಿಶೇಷ. ಅಲ್ಲಿ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಇವೆಲ್ಲವೂ ಗೌಣವಾಗುವ ರೀತಿಯಲ್ಲಿ ಪವನ್ ಕಲ್ಯಾಣ್ ಅವತ್ತು ಕನ್ನಡದ ಮೇಲಿನ ಒಂದು ಪ್ರೀತಿಯನ್ನ, ಗೌರವವನ್ನ, ಆಸಕ್ತಿಯನ್ನ ಅವರು ಎಷ್ಟು ಚೆನ್ನಾಗಿ ನಿಭಾಯಿಸಿದ್ರು ಅಂದ್ರೆ ಅದಕ್ಕೆ ಇನ್ಯಾವುದೇ ಶಬ್ದಗಳು ಇಲ್ಲ. ಅದನ್ನ ಹೊಗಳಲಿಕ್ಕೆ, ಅದನ್ನ ಒಂದು ನೋಡಲಿಕ್ಕೇನೆ ಚಂದ. ಅವರ ಬಾಯಿಂದ ಕನ್ನಡ ಶಬ್ದಗಳು, ಪದಗಳು, ವಾಕ್ಯಗಳು ಅದು ಎಷ್ಟು ಚೆನ್ನಾಗಿ ಸುಲಲಿತವಾಗಿ, ನಿರರ್ಗಳವಾಗಿ ಮತ್ತೆ ರಸ್ವ ದೀರ್ಘವನ್ನು ಹೊಂದಿದ ಆ ಭಾಷಾ ಪ್ರಯೋಗ ಇದೆಯಲ್ಲ, ಅದು ಇಡೀ ಪವನ್ ಕಲ್ಯಾಣನ್ನ ಬಹುಶಃ ಕರ್ನಾಟಕದ ನೆಲದಲ್ಲಿ ಅತ್ಯಂತ ಉಜ್ವಲವಾಗಿ ಅದು ಕಟ್ಟಿ ನಿಲ್ಲಿಸಿತು ಅಂತ ನಾನು ಭಾವಿಸ್ತೇನೆ. ಎಷ್ಟು ಚಂದ ಆರಂಭ ಅಂತಂದ್ರೆ, ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅನ್ನುವಂಥ ನಾಡಗೀತೆಯನ್ನ ಅವರು ಹೇಳುವ ಮೂಲಕ ತನ್ನ ಮಾತನ್ನ ಆರಂಭಿಸ್ತಾರೆ. ರಾಷ್ಟ್ರಕವಿ ಕುವೆಂಪು ಅವರ ಸಮಗ್ರವಾದಂಥ ಒಂದು ಅಧ್ಯಯನ ಮಾಡಿದ್ದಾರೋ ಅನ್ನುವ ರೀತಿಯಲ್ಲಿ ಕುವೆಂಪು ಅವರ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಕಾವ್ಯ ನಾಮ ಕುವೆಂಪು ಅವರ ಅಮೃತವಾಣಿಯಿಂದ ಒಂದು ಕಾಡು ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತ ಕವಿತೆಗಳನ್ನು ಕೂಡ ಕೋಟ್ ಮಾಡ್ತಾರೆ. ಅರಣ್ಯಕ್ಕೆ ಹಾಡು ಹಾಡುವ ಮುನ್ನ ಅನ್ನುವ ಕವಿತೆಯನ್ನ ಕೋಟ್ ಮಾಡಿ ಆ ಕವಿತೆಯನ್ನ ತುಂಬಾ ಸುಂದರವಾಗಿ ಓದಿ ಅದರ ಅರ್ಥವನ್ನು ಕನ್ನಡದಲ್ಲೇ ಹೇಳಿ ಆಮೇಲೆ ಅದನ್ನು ಇಂಗ್ಲಿಷ್ನಲ್ಲೂ ತೆಲುಗಿನಲ್ಲೂ ಭಾಷಾಂತರಿಸಿ ಆ ಇಡೀ ಕಾರ್ಯಕ್ರಮಕ್ಕೆ ಒಂದು ಒಪ್ಪ ಓರಣವನ್ನ ಕನ್ನಡದ ಭಾಷೆಯ ಮೂಲಕ ಎಷ್ಟು ಚಂದ ತಂದ್ರು ಅಂದ್ರೆ ಅಲ್ಲೇ ಕೂತಿರುವಂತ ಜಮೀರ್ ಅಹಮದ್ ಆಗ್ಬೋದು, ಜಾರ್ಜ್ ಆಗ್ಬೋದು, ಇಂಥ ಎಷ್ಟೋ ಸಚಿವರಿಗೇನೆ ಸಹಳ ಕರೆಕ್ಟ್ ಆಗಿ ಉಚ್ಚರಿಸುವ ಕನ್ನಡ ಭಾಷೆ ಬರುವುದಿಲ್ಲ. ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜೈ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸಋಷಿಗಳ ಬಿಡು. ಭಾರತ ಮಾತೆಯ ಮುದ್ದಿನ ಮಗಳಾದ ಕರ್ನಾಟಕ ತಾಯಿಗೆ, ಈ ಪುಣ್ಯ ಭೂಮಿಗೆ ಹಾಗೂ ಕರ್ನಾಟಕದ ಪ್ರಜೆಗಳಿಗೆ ನಾನು ತಲೆಬಾಗಿಸಿ ನನ್ನ ಸಂದೇಶವನ್ನು ಪ್ರಾರಂಭಿಸುವ ಮೊದಲು ಕರ್ನಾಟಕದ ರಾಷ್ಟ್ರಕವಿ ಶ್ರೀ ಕುಪ್ಪಳ್ಳಿ ವೆಂಕಟ ಪುಟ್ಟಪ್ಪ, ಕಾವ್ಯನಾಮ ಕುವೆಂಪು,
ಅವರ ಅಮೃತವಾಣಿ ಕವನದಿಂದ ಪ್ರಾರಂಭಿಸುವುದು ನನಗೆ ಅಪಾರ ಸಂತೋಷವನ್ನುಂಟು ಮಾಡುತ್ತದೆ. ಅರಣ್ಯಕ್ಕೆ ಹಾಡು ಹಾಡುವ ಮುನ್ನ ನಾನು ನನ್ನ ಮನದ ಮುಂದೆ ನಿಲ್ಲುತ್ತಾನೆ. ಅರಣ್ಯಕ್ಕೆ ಹಾಡು ಹಾಡುವ ಮುನ್ನ ನಾನು ನನ್ನ ಮನದ ಮುಂದೆ ನಿಲ್ಲುತ್ತಾನೆ. ಅರಣ್ಯದ ಅರಿಸಿನ ಅರುಳುಗಳಿಂದ ನನ್ನ ಮನದ ಅರಿವಿನ ಅರುಳುಗಳು ತೆರೆಯುತ್ತವೆ. ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಕರ್ನಾಟಕದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಸುಮಾರ್ ಅವರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ನಮ್ಮ ಇಡೀಯದಾದಂಥ ಕರ್ನಾಟಕದ ಕನ್ನಡ ಚಿತ್ರರಂಗದ ಸೋ ಕಾಲ್ಡ್ ಹೀರೋಗಳು, ಎಷ್ಟೋ ಕಲಾವಿದರು, ಮುಖ್ಯವಾಗಿ ನಟಿಯರು, ಕಲಾವಿದೆಯರು ಪವನ್ ಕಲ್ಯಾಣನನ್ನ ನೋಡಿ ನಿಜವಾಗೂ ಅವರು ಕಲಿಬೇಕಾದದ್ದಿದೆ. ಸಾರ್ವಜನಿಕ ವೇದಿಕೆಯಲ್ಲಿ ಅವರು ಒಟ್ಟು ನಮ್ಮ ಕನ್ನಡದ ಕಲಾವಿದರು ಮಾತಾಡಿದರೆ ಅದರಲ್ಲಿ 70%ಕ್ಕೂ ಹೆಚ್ಚು ಭಾಗ ಇಂಗ್ಲಿಷ್ ಇರ್ತದೆ. ಆಮೇಲೆ ಕನ್ನಡ ಕಾವ್ಯ ಪರಂಪರೆ ಇರಬಹುದು, ಕನ್ನಡದ ಸಂಸ್ಕೃತಿ ಇರಬಹುದು, ಕನ್ನಡದ ಜ್ಞಾನ ಪರಂಪರೆ ಇರಬಹುದು, ಕನ್ನಡದ ಇಡೀಯದಾದಂಥ ಒಂದು ಕವಿ ಸಾಹಿತಿಗಳು, ನಮ್ಮ ಇಡೀಯದಾದಂಥ ಒಂದು ಪರಂಪರೆಯ ಆ ಮುತ್ತುಗಳು, ರತ್ನಗಳು, ಅದರ ಬಗ್ಗೆ ಯಾವುದೇ ವ್ಯವಧಾನವು ಕನ್ನಡ ಚಿತ್ರರಂಗದಲ್ಲಿ ಬಹುತೇಕ ಕಲಾವಿದರಿಗೆ ಇಲ್ಲ. ಹೊಸ ತಲೆಮಾರಿನಲ್ಲಿ ಅದನ್ನು ಯಾವುದನ್ನು ತಿಳ್ಕೊಳ್ಬೇಕು ಅನ್ನುವಂಥ ವ್ಯವಧಾನವೂ ಇಲ್ಲ. ಯಾವುದೋ ಸಾಹಿತ್ಯ ಕಾರ್ಯಕ್ರಮಕ್ಕೋ ಸಾಹಿತ್ಯ ಸಮ್ಮೇಳನಕ್ಕೋ ಯಾರನ್ನಾದರೂ ಒಂದು ಜನಪ್ರಿಯ ಕಲಾವಿದ ಅನ್ನುವ ಕಾರಣಕ್ಕೆ ಕರೆದ್ರೆ ಆ ಸಾಹಿತ್ಯದ ವಲಯದಲ್ಲಿ ಕೂಡ ಅದರ ಇಡೀಯದಾದಂಥ ಒಂದು ಪರಿಭ್ರಮಣ ಗೈಯುವ ಆ ಸಮ್ಮೇಳನದಲ್ಲಿ ಕೂಡ ಒಂದು 4 ಮಾತನ್ನು ಕೂಡ ನಮ್ಮ ಸಾಹಿತ್ಯ, ಸಂಸ್ಕೃತಿ, ನಮ್ಮ ಕಲಾವಿದರು, ನಮ್ಮ ಕವಿಗಳು, ನಮ್ಮ ಪರಂಪರೆ, ಅದರ ಬಗ್ಗೆ 4 ಮಾತಾಡುವಂಥ ಒಂದು ಶಕ್ತಿ ಆಗ್ಬೋದು, ಸಾಮರ್ಥ್ಯ ಆಗ್ಬೋದು, ವ್ಯವಧಾನ ಆಗ್ಬೋದು, ಅಧ್ಯಯನ ಆಗ್ಬೋದು, ಅದು ನಮ್ಮ ಕಲಾವಿದರಿಗೆ ಸಿದ್ಧಿಸಿಲ್ಲ. ಸಿದ್ಧಿಸುವ ಯೋಚನೆಯನ್ನು ಕೂಡ ಅವ್ರು ಮಾಡ್ಕೊಳ್ಳೋದಿಲ್ಲ. ನಾವೊಂದು ಅದರ ಬಗ್ಗೆ ಒಂದು ಸಾಧನೆ ಮಾಡಬೇಕು, ಒಂದಿಷ್ಟು ಅಧ್ಯಯನ ಮಾಡಬೇಕು. ನಾವು ಕನ್ನಡದ ಕಲಾವಿದರು, ಕನ್ನಡದ ರಾಯಭಾರಿಗಳು. ಆದ್ರಿಂದ ನಾವೊಂದಿಷ್ಟು ನಮ್ಮ ತನವನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಸಾಹಿತ್ಯವನ್ನ ಅಧ್ಯಯನ ಮಾಡ್ಕೋಬೇಕು ಕನಿಷ್ಠ ಪಕ್ಷದಲ್ಲಿ ಅನ್ನುವಂಥ ಒಂದು ಕಾಳಜಿ ಕೂಡ ಇಲ್ಲ. ಪೂತಿ ನರಸಿಂಹಾಚಾರ್ಯ ಅಂತಂದ್ರೆ ಯಾರು ಅಂತಲೇ ಗೊತ್ತಿಲ್ಲ ಅವ್ರಿಗೆ. ಪಂಜೆ ಮಂಗೇಶ್ವರಾಯರು ಯಾರು ಅಂತಲೂ ಗೊತ್ತಿಲ್ಲ. ಆನಂದ ಕಂದ ನಾಕೊಂದ ಹುಡುಗಿಯ ಮಹಾನ್ ಒಬ್ಬ ಕತೆಗಾರ ಯಾರು ಅಂತ ಗೊತ್ತಿಲ್ಲ. ಭುಜಂಗವೈನ ದಶಾವತಾರಗಳು ಯಾರು ಬರ್ದದ್ದು ಅಂತ ಕೇಳಿದ್ರೆ ಅದು ಗೊತ್ತಿದೆಯಲ್ಲೋ ನನಗೆ ಗೊತ್ತಿಲ್ಲ. ಈ ತರದ ಅಸಡ್ಡೆ, ಕನ್ನಡದ ಬಗ್ಗೆ ಅಸಡ್ಡೆ, ಕನ್ನಡದ ಪರಂಪರೆ ಬಗ್ಗೆ ಅಸಡ್ಡೆ, ಕನ್ನಡದ ಸಾಹಿತ್ಯದ ಬಗ್ಗೆ ಅಸಡ್ಡೆ. ಸಾರ್ವಜನಿಕವಾಗಿ ಕನ್ನಡ ಮಾತಾಡ್ಬಿಟ್ರೆ ನಮ್ದೆಲ್ಲೋ ಪ್ರಿಸ್ಟೇಜಿಗೆ ಬಹಳ ಕಡಿಮೆ ಆಗತ್ತೆ ಅನ್ನುವಂಥ ಒಂದು ಭ್ರಮೆ. ಇವೆಲ್ಲದರ ವಾಸ್ತವವನ್ನ ಕನ್ನಡದ ನೆಲದಲ್ಲೇ ನಾವು ನೋಡ್ತಾ ಇದ್ದೇವೆ. ಕನ್ನಡದಲ್ಲೇ ಹುಟ್ಟಿ ಕನ್ನಡದಲ್ಲೇ ಬೆಳೆದು ಪರಭಾಷೆಗೆ ಹೋದ್ರೆ ಅಲ್ಲಿ ನಮ್ಮ ನಾಯಕಿಯರು ಹಿಂದಿ ಮಾತಾಡ್ತಾರೆ, ತಮಿಳು ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ಬೇಕಾದ್ರೆ ಮಲಯಾಳಮನ್ನು ಮಾತಾಡ್ತಾರೆ, ಮರಾಠಿಯನ್ನು ಮಾತಾಡ್ತಾರೆ. ಬೇಕಾದ್ರೆ ಕನ್ನಡ ಕೇಳಿದ್ರೆ ನನಗೆ ಮರ್ತು ಹೋಗಿದೆ. ಈ ತರದ ಮಾತನ್ನ ನಾವು ತುಂಬಾ ಕೇಳಿದ್ದೇವೆ. ಇದರ ಮಧ್ಯೆ ಎಷ್ಟು ಸುಖಾನುಭವ, ಎಷ್ಟು ಸಾರ್ಥಕ ಭಾವ. ಪವನ್ ಕಲ್ಯಾಣ್ ಇಡೀ ಸ್ಪೀಚ್ ಅನ್ನ ಕನ್ನಡದಲ್ಲೇ ಮಾತಾಡಿದ್ರು, ಅದನ್ನು ಇಂಗ್ಲಿಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರು, ಕೆಲವು ಕಡೆ ತೆಲುಗನ್ನ ಬಳಸಿದ್ರು. ಆಮೇಲೆ ಡಿ ಕೆ ಶಿವಕುಮಾರ್ ಅವರ ಹೆಸರಾಗ್ಬೋದು, ಸಿದ್ದರಾಮಯ್ಯನವರ ಹೆಸರಾಗ್ಬೋದು, ಪ್ರತಿಯೊಂದು ಕನ್ನಡದ ನೆಲದಿಂದ ಆಂಧ್ರ ಪ್ರದೇಶಕ್ಕೆ ಏನು ಬೇಕು ಅನ್ನೋದನ್ನ ಕೇಳ್ಕೊಳ್ಳೋದಕ್ಕಿರ್ಬೋದು. ಆಮೇಲೆ ಅವರು ಎಷ್ಟು ಚಂದ ಉಪಮೆಯ ಮೂಲಕ ಭಾರತ ಮಾತೆಯ ಮುದ್ದಿನ ಮಗಳಾದ ಕರ್ನಾಟಕ ತಾಯಿಗೆ, ಈ ಪುಣ್ಯ ಭೂಮಿಗೆ ತಲೆಬಾಗಿ ನಮಸ್ಕರಿಸುತ್ತೇನೆ. ಎಷ್ಟು ಚಂದ, ಎಷ್ಟು ಚಂದ. ನನಗೆ ಇದ್ರ ಬಗ್ಗೆ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೇಬೇಕು ಅಂತ ಒಂದು ರೀತಿಯಲ್ಲಿ ಮೈ ರೋಮಾಂಚನ ಆಯ್ತು. ನಿಮಗನ್ನಿಸ್ಬೋದು ಇದೊಂದು ಸಬ್ಜೆಕ್ಟ, ಗಣಪತಿ ಅವರು ವಿಡಿಯೋ ಮಾಡುವಷ್ಟು ಅಂತ ಅನಿಸ್ಬೋದು. ಎಸ್, ಕರ್ನಾಟಕದಲ್ಲಿ ಕನ್ನಡ ನಾಡಿನ ಒಂದು ಇಡೀ ಪರಂಪರೆಯೇ ಇವತ್ತು ಕುಸಿದು ಹೋಗ್ತಾ ಇದೆ. ಕನ್ನಡ ಭಾಷೆಗೆ ಸಿಗಬೇಕಾದಂತ ಮಾನ್ಯತೆ ಸಿಗ್ತಾ ಇಲ್ಲ. ಮುಖ್ಯವಾಗಿ ರಾಜಧಾನಿಯಲ್ಲಿ, ಯಾವ ರಾಜ್ಯದ ರಾಜಧಾನಿಯಲ್ಲಿ ತನ್ನದೇ ಆದಂತ ಕಲೆ, ಸಂಸ್ಕೃತಿ, ಭಾಷೆ, ಅದರ ಇಡೀ ತುರಿಯಾವಸ್ಥೆಯನ್ನು ನಾವು ಕಾಣಬೇಕಾಗಿತ್ತೋ
ಆಡು ಭಾಷೆಯಾಗಿ, ಜ್ಞಾನದ ಭಾಷೆಯಾಗಿ, ವ್ಯವಹಾರದ ಭಾಷೆಯಾಗಿ ಸರ್ಕಾರಿ ಲೆವೆಲ್ನಲ್ಲಿ ವ್ಯವಹರಿಸುವ ಭಾಷೆಯಾಗಿ ಅದು ತನ್ನ ಮೊದಲ ಸ್ಥಾನದಲ್ಲಿ ಇರಬೇಕಾಗಿತ್ತು. ಅದು ಕನಿಷ್ಠ ಸ್ಥಾನದಲ್ಲಿದೆ ಬೆಂಗಳೂರಲ್ಲಿ. ಕೈಯಾರ ಕಿಂಜಣ್ಣ ರೈ ಅಂತ ಬರೆಯಲಿಕ್ಕೂ ಹೇಳಲಿಕ್ಕೂ ಬಹುಶಃ ಕನ್ನಡದ ಈ ಬೆಂಗಳೂರಿಗರಿಗೆ ಸರಿಯಾಗಿ ಬರ್ತದೆ ಅನ್ನುವಂಥ ಭರವಸೆ ಇಲ್ಲ ನನಗೆ. ಇಂಥ ಸಂದರ್ಭದಲ್ಲಿ ತೆಲುಗಿನ ಒಬ್ಬ ಕಲಾವಿದ, ಶ್ರೇಷ್ಠ ಕಲಾವಿದ, ಸೂಪರ್ ಸ್ಟಾರ್ ಪವನ್ ಕಲ್ಯಾಣ್, ಅದರಲ್ಲೂ ಇವತ್ತಿನ ರಾಜಕೀಯದಲ್ಲಿ ತೀವ್ರವಾದ ಬ್ಯುಸಿ ಇದ್ದಂತ ಒಬ್ಬ ಮನುಷ್ಯ, ಅವರು ಬಂದು ಕುವೆಂಪು ಬಗ್ಗೆ, ಕುವೆಂಪು ಕವಿತೆಯನ್ನ ಅವತ್ತಿನ ಕಾರ್ಯಕ್ರಮಕ್ಕೆ ಆ ಪರಿಸರ ಮತ್ತು ಮನುಷ್ಯ, ಪರಿಸರ ಸಂಬಂಧಿತವಾದಂಥ ಸಮಾಜ, ಆ ಇಡೀದಾದಂಥ ಒಂದು ಉಪಮೆಯನ್ನ ಇಟ್ಕೊಂಡು ಕುವೆಂಪು ಅವರ ಕಾವ್ಯವನ್ನ ಉದ್ಧರಿಸಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತಂದ್ರೆ, ಕರ್ನಾಟಕದ ಸೋ ಕಾಲ್ಡ್ ಸೆಲೆಬ್ರಿಟಿಗಳಿಗೆ ತಪರಾಕಿ ಹೊಡೆದಂಗಿತ್ತದು. ನಿಮ್ಮ ಭಾಷೆ, ನಿಮ್ಮ ತಾಯಿ, ನಿಮಗೆ ಗೌರವ ಇಲ್ಲ, ನಮಗೆ ಗೌರವ ಇದೆ. ನೋಡಿ, ಜೂನಿಯರ್ NTR ಬಂದ್ರೆ ಮಾತಾಡ್ತಾರೆ, ಶರತ್ ಬಾಬು ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ ಕನ್ನಡದಲ್ಲಿ. ಆದ್ರೆ ಇವರೆಲ್ಲರಿಗಿಂತ ಜ್ಞಾನದ ನಿಧಿ ಎನ್ನುವ ರೀತಿಯಲ್ಲಿ ಅಧ್ಯಯನಶೀಲತೆಯಿಂದ ಆ ಕಾರ್ಯಕ್ರಮದ ಚೌಕಟ್ಟಿಗೆ ಅನುಗುಣವಾಗಿ ಕುವೆಂಪು ಅವರನ್ನ, ಕುವೆಂಪು ಕವಿತೆಯನ್ನ, ನಾಡಗೀತೆಯನ್ನ ಸರಿಯಾದ ಪ್ಲೇಸ್ ಅಲ್ಲಿ ಅದನ್ನ ಪ್ಲೇಸ್ಮೆಂಟ್ ಮಾಡುವ ಮೂಲಕ, ಆ ಜಾಗದಲ್ಲಿ ಅದನ್ನ ಇಟ್ಟು ಮಾತಾಡಿ ಅದರ ಅರ್ಥವನ್ನ ಹೇಳುವ ಮೂಲಕ, ಅಪಭ್ರಂಶ ಅಲ್ಲದೇನೆ ಶುದ್ಧವಾಗಿ, ನಾದಪೂರ್ಣವಾಗಿ, ರಸ್ವ ದೀರ್ಘವನ್ನು ಗಮನಿಸಿ ಕರೆಕ್ಟ್ ಆದಂತ ಉಚ್ಚಾರವನ್ನ ಮಾಡಿ ಕನ್ನಡವನ್ನ ಅಷ್ಟು ಸಂತೋಷದಿಂದ, ಸುಭಗತನದಿಂದ ಎಷ್ಟು ಚೆನ್ನಾಗಿ ಉಚ್ಚರಿಸಿ ಆ ಇಡೀ ಕಾರ್ಯಕ್ರಮಕ್ಕೆ ಒಂದು ರೋಮಾಂಚನವನ್ನ, ಹೆಮ್ಮೆಯನ್ನ ತಂದ್ರು. ಇಡೀ ರಾಜಕಾರಣಿಗಳು ಕೂಡ ಮೈ ಮರೆತು ಅವರ ಮಾತನ್ನ ಕೇಳ್ತಾ ಇದ್ರು, ಚಪ್ಪಾಳೆ ಹೊಡಿತಾ ಇದ್ರು. ನಾನು ಯಾಕೆ ಇಷ್ಟನ್ನ ಹೇಳಿದೆ ಅಂತಂದ್ರೆ, ಒಂದು ಕಡೆ ಕನ್ನಡಕ್ಕೆ, ಕನ್ನಡ ನಾಡಿನಲ್ಲೇ ಅವಮಾನ, ಅದು ಪರಭಾಷಿಕರಿಂದಲೂ ಅವಮಾನ, ಸ್ವಭಾಷಿಕರಿಂದಲೂ ಅವಮಾನ. ಕನ್ನಡವನ್ನ ಸಾರ್ವಜನಿಕ ಜೀವನದಲ್ಲಿ ಮಾತನಾಡುವುದೇ ಒಂದು ರೀತಿಯ ಕೀಳರಿಮೆ ಅನ್ನುವಂಥ ಹಂತಕ್ಕೆ ಇವತ್ತು ಬಂದು ಮುಟ್ಟಿದೆ. ಆದರೆ ಪವನ್ ಕಲ್ಯಾಣ್ ಅಂತ ಬ್ಯುಸಿಯೆಸ್ಟ್ ಮ್ಯಾನ್, ತುಂಬಾ 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 ರಾಜಕೀಯದ ಮಧ್ಯೆ, ಸಿನಿಮಾದ ಮಧ್ಯೆ, ಆಮೇಲೆ ರಾಷ್ಟ್ರೀಯತೆಯ ಮಧ್ಯೆ, ಭಾರತ ಪಾಕಿಸ್ತಾನದ ಈ ಆಪರೇಷನ್ ಸಿಂಧೂರದ ಒಂದು ವಿಕೃತವಾಗಿ ಅದನ್ನು ಚಿತ್ರಿಸುವ ಜನಗಳಿಗೆ ಉತ್ತರ ಕೊಡುವಂತ ಸಂದರ್ಭ, ಈ ಎಲ್ಲದರಲ್ಲಿ ಅವರು ತುಂಬ ತೊಡಗಿಕೊಂಡಂತ ಈ ಹಂತದಲ್ಲೂ ಎಷ್ಟು ಚೆನ್ನಾಗಿ ಕನ್ನಡವನ್ನು ಮಾತಾಡಿದರು, ಎಷ್ಟು ಚೆನ್ನಾಗಿ ಕುವೆಂಪು ಅವರನ್ನ, ಅವರ ಕಾವ್ಯನಾಮ ಮತ್ತು ಮೂಲನಾಮ ಎರಡನ್ನೂ ಹೇಳಿ, ಕುವೆಂಪು ಅವರ ಕಥಾ ಸಂಕಲನದ ಆ ಕಾವ್ಯದ ತಲೆಬರಹವನ್ನು ಹೇಳಿ, ಆಮೇಲೆ ಅದನ್ನು ಕೋಟ್ ಮಾಡಿ ಅದನ್ನು ಮಾತಾಡಿ, ಎಷ್ಟು ಚಂದ, ಎಷ್ಟು ಚಂದ. ಪವನ್ ಕಲ್ಯಾಣ್ ಅವರೇ, ನಮ್ಮ ನಿಜವಾಗಿಯೂ ಹೇಳ್ತೇನೆ, ನಿಮ್ಮ ಈ ಮಾತನ್ನ ಕೇಳಿ, ನಿಮ್ಮ ವರ್ತನೆಯನ್ನ ಕೇಳಿ, ನಿಮ್ಮ ಕನ್ನಡದ ಮೇಲಿನ ಅಭಿಮಾನವನ್ನ ನೋಡಿ, ನೀವು ಕನ್ನಡದ ಕಾವ್ಯ ಪರಂಪರೆಯನ್ನ, ಅದರಲ್ಲೇ ಆ ಇಡೀ ಕಾವ್ಯ ಪರಂಪರೆಗೆ ಪೂಜ್ಯರಾದಂಥ, ಶ್ರೇಷ್ಠರಾದಂಥ ಮಹಾಕವಿ ಕುವೆಂಪು ಅವರನ್ನ ನೀವು ಎಷ್ಟು ತಾದಾತ್ಮ್ಯದಿಂದ, ಅದು ಎಷ್ಟು ಒಲವು ಮತ್ತು ಅದರ ಪ್ರೀತಿಯಿಂದ ಅವರನ್ನ ನೀವು ನೆನಪಿಸ್ಕೊಂಡ್ರಿ ಮತ್ತು ಅವರ ಕಾವ್ಯವನ್ನ ಉದ್ಧರಿಸಿದ್ರಿ. ಸತ್ಯವಾಗೂ ಕುವೆಂಪು ಅವರಿಗೆ ಒಂದು ಸಾರ್ಥಕ ಭಾವವನ್ನ ನೀವು ತಂದು ಕೊಟ್ರಿ. ಪುನೀತರಾದೆವು ನಾವು. ಪವನ್ ಕಲ್ಯಾಣ್ ಅವರೇ, ನೀವು ನಮ್ಮನ್ನ ಪುನೀತರಾಗಿಸಿದ್ರಿ. ನಿಮ್ಮ ಶುದ್ಧವಾದಂಥ, ನಾದಮಯವಾದಂಥ, ಅಷ್ಟು ಚಂದವಾದಂಥ ಕನ್ನಡ ಭಾಷೆಯ ಉಚ್ಚಾರವನ್ನು ಕೇಳಿ ನಮಗೆ ಎಷ್ಟು ಪುಳಕಿತರಾಗಿದ್ದೇವೆ ಅಂತಂದ್ರೆ, ಅದರ ಬಗ್ಗೆ ಮತ್ತೆ ಮತ್ತೆ ಮಾತಾಡಬೇಕು, ಮತ್ತೆ ಮತ್ತೆ ನಿಮ್ಮ ವಿಡಿಯೋ ನೋಡಬೇಕು ಅಂತ ಅನಿಸ್ತಾ ಇದೆ. ನೀವು ಕೇಳಿ, ಅದರ ಸಾರ್ಥಕ ಭಾವವನ್ನು ನಿಮ್ಮದಾಗಿಸ್ಕೊಳ್ಳಿ. ನನ್ನ ವಿನಂತಿ ಕೊನೆಗೂ ಇಷ್ಟೇ, ನಮ್ಮ ನಾಡಿನ ಸೆಲೆಬ್ರಿಟಿಗಳು, ನಮ್ಮ ಕನ್ನಡದ ಚರಿತ್ರೆ, ಕನ್ನಡದ ಸಾಹಿತ್ಯದ ಚರಿತ್ರೆ, ಕನ್ನಡದ ಕವಿಗಳ ಒಂದು ಬದುಕು, ಇವೆಲ್ಲದರ ಬಗ್ಗೆ ಒಂದು ಸಣ್ಣ ತಿಳುವಳಿಕೆಯನ್ನು ಮಾಡಿಕೊಳ್ಳಿ. ಕನ್ನಡದಲ್ಲೇ ಮುದ್ದು ಮುದ್ದಾಗಿ
ಕನ್ನಡದ ಭಾಷೆಯ ಉಚ್ಚಾರ ಇದೆಯಲ್ಲ, ಅದರ ಶಾಬ್ದಿಕ ಸಂಪತ್ತಿದೆಯಲ್ಲ, ಅದರ ಉಚ್ಚರಿಸಿದಾಗ ಆಗುವಂಥ ಒಂದು ಆತ್ಮಾನಂದ ಇದೆಯಲ್ಲ, ಅದನ್ನು ನೀವು ಅನುಭವಿಸಬೇಕು. ಪವನ್ ಕಲ್ಯಾಣ್, ನನಗೆ ಯಾಕೆ ಈ ಮಾತನ್ನು ಆಡ್ತೇನೆ ಅಂತಂದರೆ, ಪವನ್ ಕಲ್ಯಾಣ್ ಮಾತಾಡ್ತಾ ಇರುವಾಗ ಶುದ್ಧವಾಗಿ ಅವರು ಕನ್ನಡದವರೇ ಇರಬೇಕು, ಕನ್ನಡದ ನೆಲದಲ್ಲೇ ಹುಟ್ಟಿರಬೇಕು. ಪ್ರಾಯಶಃ ಕನ್ನಡದ ನೆಲದಲ್ಲಿ ಹುಟ್ಟಿ ಅವರು ಆಂಧ್ರಕ್ಕೆ ಹೋಗಿದ್ದಾರೆ ಏನೋ, ಆದ್ರಿಂದ ಕನ್ನಡವು ಅವರ ತಾಯಿ ಭಾಷೆಗೆ ಸಮಾನಾಂತರವಾಗಿ ಸಮೀಕರಿಸ್ತಾ ಇದೆ ಅನ್ನುವ ರೀತಿಯಲ್ಲಿ ಅವರು ಅನುಭವಿಸಿ ಮಾತಾಡಿದರು, ಕನ್ನಡವನ್ನ ಅನುಭವಿಸಿ ಮಾತಾಡಿದರು. ಈಗ ನಾವು ಮೋದಿಯವರು ಬಂದಾಗ ಪಾಪ ಅವರು ಕನ್ನಡಿಗರಿಗೆ ಒಂದು ಖುಷಿ ಕೊಡಬೇಕು ಅಂತೇಳಿ ಅದನ್ನೊಂದು ಕಂಠಸ್ಥ ಮಾಡಿಕೊಂಡು ಕಲ್ತುಕೊಂಡು ಬರ್ತಾರೆ, ಅಷ್ಟನ್ನಾದ್ರೂ ಅವ್ರು ಮಾಡ್ತಾರಲ್ಲ. ಆದರೆ ಈ ಪವನ್ ಕಲ್ಯಾಣನ ಭಾಷೆ ಹಾಗಿರ್ಲಿಲ್ಲ. ಸುಲಲಿತವಾಗಿ, ನಿರರ್ಗಳವಾಗಿ ತುಂಗಾ ನದಿಯಲ್ಲೋ, ಕಾಳಿ ನದಿಯಲ್ಲೋ, ಶರಾವತಿಯಲ್ಲೋ ಹರಿದ ನೀರಿನ ಹಾಗೆ ಆ ಜುಳು 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 ಅನ್ನುವ ಆ ಸಹಜವಾದಂಥ ಒಂದು ನಾದದೊಂದಿಗೆ ಆ ನದಿ ಹೇಗೆ ಹರಿತದೋ ಅದೇ ರೀತಿಯಲ್ಲಿ ಪವನ್ ಕಲ್ಯಾಣನ ನಾಲಿಗೆಯಲ್ಲಿ ಕನ್ನಡ ಅಷ್ಟು ಚೆಂದಾಗಿ ಉಲಿಯಲ್ಪಟ್ಟಿತು. ಸಂತೋಷ ಆಯಿತು. ಅಭಿನಂದನೆಗಳು ಪವನ್ ಕಲ್ಯಾಣ್ ಅವರೇ. ನಮ್ಮ ನೆಲದಲ್ಲಿ ನಿಂತು ನಮ್ಮ ವಿಧಾನಸೌಧದ ಎದುರು ನಮ್ಮ ನಾಡಿನ ಸೆಲೆಬ್ರಿಟಿಗಳಿಗೆ, ಜನಪ್ರಿಯ ವ್ಯಕ್ತಿಗಳಿಗೆ, ಸಾರ್ವಜನಿಕವಾಗಿ ತುಂಬಾ ನಿಕಟವಾದ ಸಂಬಂಧ ಇಟ್ಕೊಂಡಂತ ವ್ಯಕ್ತಿಗಳಿಗೆ ನೀವೊಂದು ಪಾಠವನ್ನ ಮಾಡಿ ಹೋದ್ರಿ. ನಿಮ್ಮ ತಾಯಿಯನ್ನ ಗೌರವಿಸಿ, ನಿಮ್ಮ ಮಾತೃಭಾಷೆಯನ್ನ ಪ್ರಥಮದ ಆದ್ಯತೆಯಲ್ಲಿ ಮಾತಾಡಿ. ಇಂಗ್ಲಿಷು, ಹಿಂದಿ, ಗಿಂದಿ ಎಲ್ಲವೂ ಇದ್ದೇ ಇದೆ. ಆದರೆ ನಮ್ಮ ತಾಯಿಯನ್ನ ನಾವು ಗೌರವಿಸದೇ ಇದ್ರೆ ಪರಕೀಯರು ಬಂದು ನಮ್ಮ ತಾಯಿಯನ್ನ ಗೌರವಿಸುವುದಿಲ್ಲ. ಈ ನೆಲದ ಭಾಷೆ, ಈ ನೆಲದ ಸಂಸ್ಕೃತಿ, ಈ ನೆಲದ ಚರಿತ್ರೆ ಬಹಳ ಮುಖ್ಯವಾದದ್ದು ಅನ್ನೋದನ್ನ ಆಂಧ್ರದಿಂದ ಬಂದು ನೀವು ನಮ್ಮ ಮಣ್ಣಿನ ನೆಲದಲ್ಲಿ ಇಂದ್ರನ ಹಾಗೆ ನಿಂತು ನೀವು ಇಡೀಯದಾಗಿ ಒಂದು ಹೊಸ ಸಂದೇಶವನ್ನು ಕೊಟ್ಟು ಹೋದ್ರಿ. ಅದರ ಬಗ್ಗೆ ನಾವೆಲ್ಲರೂ, ಸಮಸ್ತ ಕನ್ನಡಿಗರು ನಾವು ಋಣಿಯಾಗಿದ್ದೇವೆ, ಖುಷಿಯಾಗಿದ್ದೇವೆ, ನಿಮ್ಮನ್ನ ಅಭಿನಂದಿಸ್ತೇವೆ. ನಮಸ್ತೆ.